ಈ ಕೋಟೆ ತುಂಬ ಹಳೇ ಕೋಟೆ, ಅಂದರೆ ಒಂದು 1000 ವರ್ಷ ಹಳೇ ಕೋಟೆ. ವಾಟರ್ದು ಟ್ಯಾಪ್ ಇಟ್ಬಿಡ್ತಾನೆ, ಯಾರು ಬೇಕಾದ್ರೂ ನೀರು ತುಂಬಿಸ್ಕೊಬೋದು. ರೋಮನ್ ಟೆಂಪಲ್ ಇವಾಗ ಒಂದು ಚರ್ಚ್ ಆಗಿದೆ, ಕ್ಯಾಥಲಿಕ್ ಚರ್ಚ್ ಆಗಿದೆ. ಯಾವಾಗ ಒಂದು ಕಾಲದಲ್ಲಿ ರೋಮ್ ಎಂಪೈರ್ಗೆ, ರೋಮನ್ಗೆ ನೀರು ಇಲ್ಲಿಂದನೇ ಮೂವ್ ಆಗಿ ಬರ್ತಾ ಇತ್ತು ಅಂತ ಒಂದು ಪ್ರತೀತಿ ಇದೆ. ಸೊ ಅದೇ ಜಾಗದಲ್ಲಿ ಈಗ ಫೌಂಟೇನ್ ಇದೆ. ಅಲ್ಲಿ ನಾವೇನಾದರೂ ಕಾಯಿನ್ ಎಸಿದ್ರೆ ಮತ್ತೆ 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 ಬರ್ತಾನೆ ಇರ್ತೀವಿ. ಓಕೆ, ನಮಸ್ತೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಟ್ರಾವೆಲ್ ಸ್ಟೋರೀಸ್ಗೆ. ನಾನು ಪ್ರಕಾಶ್ ಮಾತಾಡ್ತಾ ಇರೋದು. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ ಹಾಗೆ ಈಗ ರೋಮ್ ಸಿಟಿಗೆ ಬಂದಿದ್ದೀನಿ. ರೋಮ್ ಸಿಟಿಯಲ್ಲಿ ತಿರುಗಾಡ್ತಾ ಇದ್ದೀನಿ. ತಿರುಗಾಡ್ದ ನಿಮಗೂ ಜಾಗ ತೋರಿಸೋಣ, ನಿಮಗೂ ಎಕ್ಸ್ಪ್ಲೇನ್ ಮಾಡೋಣ ಪ್ಲೇಸಸ್ ಬಗ್ಗೆ ಅಂತ. ಸೊ ನಾನು ಇರೋ ಪ್ಲೇಸ್ ಈಗ ಪ್ರೆಸೆಂಟು ಇಟಲಿ ದೇಶದ ರಾಜಧಾನಿ ರೋಮ್. ಇಲ್ಲಿ ಒಂದೊಂದೇ ಪ್ಲೇಸ್ ಕವರ್ ಮಾಡೋಣ. ಸೊ ನಾನು ಪ್ರೆಸೆಂಟ್ ಈಗಿರೋದು ಕ್ಯಾಸಲ್ ಸ್ಯಾಂಟ್ ಆಂಜೆಲೋ ಅಂತ ಬಂತು. ಇದು ಒಂದು 560ನೇ ADಯಲ್ಲಿ ಕಟ್ಟಿರುವಂಥ ಕ್ಯಾಸಲ್, ಅಂದರೆ ಕೋಟೆ. ಈ ಕೋಟೆ ತುಂಬ ಹಳೇ ಕೋಟೆ, ಅಂದರೆ ಒಂದು 1000 ವರ್ಷ ಹಳೇ ಕೋಟೆ. ಮತ್ತು ಇಲ್ಲಿ ಮೇಲ್ಗಡೆ ಒಂದು ಸ್ಟ್ಯಾಚು ಇದೆ, ಅಂದರೆ ಲೈಕ್ ಒಂದು ಏಂಜಲ್ ಫೋಟೋ, ಏಂಜಲ್ ಒಂದು ಸ್ಟ್ಯಾಚು ಇದೆ. ಅದಕ್ಕೋಸ್ಕರ ಇದಕ್ಕೆ ಕ್ಯಾಸಲ್ ಆಂಜೆಲೋ ಅಂತಾರೆ. ಆಮೇಲೆ ಇಟ್ಕೊಂಡು ಇಲ್ಲಿ ಹೊರಗಡೆ ಕೋಟೆಯಿಂದ ಇದಕ್ಕೆ ವ್ಯಾಟಿಕನ್ ಸಿಟಿಗೆ ಅಂಡರ್ಗ್ರೌಂಡ್ ಏನೋ ಇದು ಕನೆಕ್ಷನ್ ಇದೆ ಅಂತ ನಾನು ಕೇಳಿದ್ದಾಗ, ಬಟ್ ಎಲ್ಲಿದೆ ಇದು ಅಂತ ಗೊತ್ತಿಲ್ಲ. ಮ್ಯೂಸಿಯಮ್ ಇದು ಒಂದು ಕೋಟೆ ಹೊಡೆ ಹೋಗೋಕ್ಕೆ ದುಡ್ಡು 13 ಯೂರೋ. ಸೊ ನಾವು ಬರೀ ವ್ಯೂವಲ್ಲಿ ಫೋಟೋ ತೆಕ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಸೊ ಇದು ನನ್ನ ಫಸ್ಟ್ ಪ್ಲೇಸು ಎಲ್ಲಿ ರೋಮಲ್ಲಿ, ನನ್ನ ಫಸ್ಟ್ ಪ್ಲೇಸು. ನೆಕ್ಸ್ಟ್ ಇನ್ನು ಬೇರೆ ಬೇರೆ ಪ್ಲೇಸಸ್ ಬರುತ್ತೆ, ಕಲೋಸಿಯಂ ಬರುತ್ತೆ, ಮತ್ತು ಬೇರೆ ಬೇರೆ ಫೌಂಟೇನ್ ಬರುತ್ತೆ, ಬೇರೆ ಬೇರೆ ತುಂಬ ಪ್ಲೇಸಸ್ ಎಲ್ಲ ಬರುತ್ತೆ. ಕಾಯ್ತಾ ಇರಿ. ಇವಾಗ ಫಸ್ಟ್ ಇದ್ರ ವಿಡಿಯೋ ಮತ್ತು ನೋಡಿಕೊಂಡು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಸಿಗೋವಂಥ ಗಲ್ಲಿಗಳು, ರೋಮ್ ಸಿಟಿಯ ಗಲ್ಲಿ ನೋಡ್ಕೊಳ್ತಾ ಇದ್ದೀವಿ. ಎಲ್ಲ ಕಡೆ ಟೈರ್ ಇರಲ್ಲ, ಈ ಥರ ಕಲ್ಲಿಗೆ ಕೊಡ್ತಾರೆ. ನಾನು ಎಷ್ಟೋ ಸಿಟಿಗಳ ನೋಡಿದ್ದೀನಿ, ಪ್ರಾಗಲ್ಲಿ ಹಿಂಗೆ ಇದ್ದು. ಸೊ ಫೈನ್, ಫಾರ್ಮಾ ಗ್ರೂಪ್ ಒಂದೊಂದು ಗಲ್ಲಿನೂ ಮಜಾ ಇದೆ ನೋಡಿ. ಇನ್ನೊಂದು ಇಲ್ಲಿ ಗಲ್ಲಿಗಳಲ್ಲಿ ಈ ಥರ ಒಂದು ವಾಟರ್ದು ಟ್ಯಾಪ್ ಇಟ್ಬಿಡ್ತಾನೆ, ಯಾರು ಬೇಕಾದ್ರೂ ನೀರು ತುಂಬಿಸ್ಕೊಬೋದು, ಫ್ರೀ. ಎಲ್ಲ ಕಡೆ ಸಿಟಿ ಪೂರ ಆಗಿದೆ ವಾಟರ್ ಟ್ಯಾಪ್. ಈ ಥರ 24 hours ನೀರು ಹೋಗ್ತಾನೆ ಇರ್ತದೆ. ನೀರಿಗೇನು ಬರ ಇಲ್ಲ ಯುರೋಪಲ್ಲಿ. ತುಂಬಿಸ್ಕೊಳ್ಳಿ, ನಾವು ತುಂಬಿಸ್ಕೊಳ್ಳೋಣ. ಬೇಕಾದ್ರೆ ಮುಂದಕ್ಕೆ ಹೋಗೋಣ, ಮುಂದಿನ ಡೆಸ್ಟಿನೇಷನ್ಗೆ ಬನ್ನಿ. ಸೊ ನೆಕ್ಸ್ಟ್ ಪ್ಲೇಸ್ ಬಂದಿದ್ದೀವಿ ಪಿಯಾಜಾ ನವೋನಾಗೆ. ಇದು ಬಂದು ಫೇಮಸ್ ಸರ್ಕಲ್ ಸ್ಕ್ವೇರ್ ಇದು ಆ್ಯಕ್ಚುಲಿ ಯಾರಿಗೆ ಇಲ್ಲಿನ ರೋಮಲ್ಲಿ. ಆಮೇಲೆ ಮುಂಚೆ ರೋಮನ್ ಎಂಪೈರ್ ಇದ್ದಾಗ ಇದು ಫೇಮಸ್ ಮತ್ತು ಬ್ಯೂಟಿಫುಲ್ ಸ್ಕ್ವೇರ್ ಆಗಿತ್ತು. ಇವಾಗ ಅದನ್ನೇ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಜಸ್ಟ್ ಸ್ಕೋರ್ಸ್ ನೋಡಿ, ಇದು ಹಳೆ ಕಾಲದ ಆವಾಗಿನ ಮಿಕ್ಕಿದ್ದು ಒಂದು ಏನು ಹೇಳ್ಬೋದು, ಹಳೆ ಆರ್ಕಿಟೆಕ್ಚರ್, ಹಳೆ ಕಾಲದ್ದು. ಸೊ ಇವಾಗ ಅದೇ ಜಾಗ ಈ ಥರ ಎಲ್ಲ ಮಾಡಿ ಫೌಂಟೇನ್ ಮಾಡಿ ಇಟ್ಟಿದ್ದಾರೆ. ಮೇನ್ ಸ್ಕ್ವೇರ್ ಆಗೇ ಇದೆ. ಜನ ಅಟ್ರಾಕ್ಷನ್ ಬಂದು ಫೋಟೋ ಹಿಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಹೇಗಿದೆ ನೋಡ್ಕೊಂಬಿಡಿ. ಅಲ್ಲೊಂದಿದೆ ಆರ್ಕಿಟೆಕ್ಚರ್, ಒಂದು ಲೈಕ್ ಒಂದು ಮಾನ್ಯುಮೆಂಟು, ಅಲ್ಲಿ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ವ್ಯೂ ನೋಡಿ. ರೋಮ್ ವಿಸಿಟ್ ಮಾಡಿದಾಗ ಇಲ್ಲಿಗೆ ಬರ್ದಲ್ಲೇ ಹೋಗ್ಬೇಡಿ. ಇದು ಕೂಡ ಒಂಥರ ಚೆನ್ನಾಗಿದೆ ಪ್ಲೇಸು, ಮಿಸ್ ಮಾಡ್ದಲ್ಲೇ ಬನ್ನಿ. ಮತ್ತು ಒಂಥರ ವೈಬ್ ಚೆನ್ನಾಗಿರುತ್ತೆ. ಜನ ಎಲ್ಲ ಒಂಥರ ಕೂತ್ಕೊಂಡು ಸುತ್ತಮುತ್ತ ಹೋಟೆಲ್ ರೆಸ್ಟೋರೆಂಟ್ ಇದೆ, ಕೂತ್ಕೊಂಡು ಊಟ ಮಾಡಿಕೊಂಡು ವೈಬ್ ಎಂಜಾಯ್ ಮಾಡೋದಕ್ಕೆ ಒಂಥರ ಮಜಾ ಇದೆ. ಇಲ್ಲಿ ಬನ್ನಿ, ಯಾವಾಗಾದರೂ ಬಂದಾಗ ಇಲ್ಲಿ ಬಂದು
ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಈ ಸರ್. ಆಗಿದೆ ಎಷ್ಟೋ ಸಾವಿರಾರು ವರ್ಷಗಳಾದರೂ ಕಣ್ಣು ಗಟ್ಟಿಯಾಗಿದೆ. ಹಂಗೆ ಎಂತಾಯ್ತಲ್ಲ ಇದು, ಕ್ರೇಜಿ ಕ್ರೇಜಿ ಕ್ರೇಜಿ. ಇದು 603 AD ಮಾಡಿರುವಂಥ ಇದು. ಹಾಂ, 2000 ವರ್ಷಗಳ ಹಿಂದೆ, 603 AD ಕಟ್ಟಿರೋದು ಟೆಂಪಲ್. ಆಮೇಲೆ ಮಾಡಿಫಿಕೇಶನ್ ಮಾಡಿದ್ದಾರೆ, ಅಂದರೆ ಇದಾದಮೇಲೆ ಮಾಡಿಫಿಕೇಶನ್ ಮಾಡಿದ್ದಾರೆ ರೋಮನ್ ಟೆಂಪಲ್. ಚೆಕ್ ಬಂದಿದ್ದೀವಿ ನೋಡಪ್ಪ. ಈಗ ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದೀವಿ. ಇದು ಒಂದು ಪ್ಯಾಂಥಿಯಾನ್ ಅಂತ ರೋಮನ್ ಟೆಂಪಲ್. ಇವಾಗ ಒಂದು ಚರ್ಚ್ ಆಗಿದೆ, ಕ್ಯಾಥಲಿಕ್ ಚರ್ಚ್ ಆಗಿದೆ. ಯಾವಾಗ ಕ್ರಿಸ್ತ ಪೂರ್ವಕ್ಕಿಂತ ಮುಂಚೆ ಇದೊಂದು ರೋಮನ್ ಟೆಂಪಲ್ ಆಗಿತ್ತು. ಆಮೇಲೆ ಕ್ರಿಸ್ತ ಯಾವಾಗ ಹುಟ್ಟಿದ್ನೋ ಕ್ರೈಸ್ತರು, ಆಮೇಲೆ ಇದು ಕ್ರಿಶ್ಚಿಯನ್ ಟೆಂಪಲ್ ಆಯಿತು, ಅಂದರೆ ಲೈಕ್ ಚರ್ಚ್ ಆಯಿತು. ಸಖತ್ ದೊಡ್ಡದಿದೆ ಏನು ದೊಡ್ಡದಿದೆ ಗೊತ್ತಾ? ಆ ಟೈಮಲ್ಲಿ ಮಾಡಿರೋದು ಈಗಲೂ ಇನ್ನೂ ಉಳಿದಿದೆ ಇನ್ನೂ, ಅಂದರೆ ಅದು ಗ್ರೇಟ್ ಮಾತ್ರ. ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ದಾರೆ, ಸ್ವಲ್ಪ ರೀಕನ್ಸ್ಟ್ರಕ್ಷನ್ ಆಗಿದೆ. ಆದರೂ ಕೂಡ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇರೋಂಥ ಕಟ್ಟಡ ಇನ್ನೂ ಹಂಗೇ ಇದೆ. ಈ ಮಳೆ ಗಾಳಿ ಚಳಿ ಬಿಸಿಲು ಮತ್ತು ಪ್ರಳಯ ಏನೇ ಅದನ್ನು ಆರಾಮ್ ಇಂತ ಇದೆ ಅಂದರೆ ದಟ್ ಈಸ್ ಗ್ರೇಟ್. ಎಷ್ಟೋ ಯುದ್ಧಗಳು ನೋಡ್ಬಿಡುತ್ತೆ ಇದು ಸಖತ್ ಗ್ರೇಟ್ ಮಾತ್ರ. ಓಕೆ, ಚೆಕ್ ನೆಕ್ಸ್ಟ್ ಜಾಗ ಬಂದಿದ್ದೀನಿ. ಇದು ಒಂದು ತ್ರೇವಿ ಫೌಂಟೇನ್ ಅಂತ. ತ್ರೇವಿ ಫೌಂಟೇನ್ ತುಂಬ ಫೇಮಸ್ ಫೌಂಟೇನು ಇಲ್ಲಿ ರೋಮಲ್ಲಿ. ತುಂಬ ಜನ ಇಲ್ಲಿ ಬರ್ತಾರೆ, ಬಂದು ಇಲ್ಲಿ ಕಾಯಿನ್ ಕೂಡ ಎಸಿದ್ದಾರೆ ಬಲಗೈಯಿಂದ. ಕಾಯಿನ್ ಎಸಿದ್ರೆ ಏನಂದರೆ ಮತ್ತೆ ಬರೋ ಚಾನ್ಸ್ ಸಿಗುತ್ತೆ ಅನ್ನೋ ಥರ, ಅದಕ್ಕೋಸ್ಕರ ನಂಬಿಕೆ ಇಲ್ಲಿ. ಮತ್ತು ಹಳೆ ಕಾಲದಲ್ಲಿ ರೋಮನ್ ಎಂಪರ್ ಇದ್ದಾಗ ಇಲ್ಲಿ ಕುಡಿಯೋ ನೀರಿಗೋಸ್ಕರ ಇದನ್ನೇ ಯೂಸ್ ಮಾಡೋರಂತೆ. ಬನ್ನಿ ಇಲ್ಲಿ ತೋರಿಸ್ತೀನಿ. ಜನ ನೋಡಿ ಹೋಗೋ ದಾರಿಯಲ್ಲಿ ಎಲ್ಲ ನಮ್ಮ ಇಂಡಿಯನ್ ಸ್ಟೋರಲ್ಲಿ ರೋಡಲ್ಲಿ ಇರ್ತಲ್ಲ ಮಾರ್ಕೆಟ್ಗಳಲ್ಲಿ ಹಂಗೆ ಇದೆ, ನೋಡ್ಕೊಂಬಿಡಿ. ಹಾಗೆ ಎಲ್ಲ ಇದೆಲ್ಲ ಮಾರ್ತಾ ಇರ್ತಾರೆ. ಎಲ್ಲ ಏನು ಬೇಕಾ ಸಿಗುತ್ತೆ ನಿಮಗಿಲ್ಲಿ. ಡಿಸೈನ್ ಕೂಡ ಮಾಡ್ತಾರೆ, ಪೇಂಟಿಂಗ್ ಮಾಡ್ತಾರೆ, ಐಸ್ ಕ್ರೀಮ್ ಅಂತ ಏನೇನೋ ಇದೆ ರೀ. ಒಳ್ಳೆ ಜಾತ್ರೆ. ನಮ್ಮ ಕಡೆ ಹೆಂಗೆ ಬೆಂಗಳೂರು ಕಡೆ ಎಲ್ಲಾದರೂ ಒಳ್ಳೆ ಜಾಗ ಸಿಕ್ಕರೆ ಇದು ಮಾಡ್ತಾರಲ್ಲ, ಏನೋ ಒಳ್ಳೆ ಜಾತ್ರೆಗಳಾಗ್ಬಿಡ್ತು. ಏನಾದರೂ ಒಳ್ಳೆ ಪ್ಲೇಸ್ ಇದ್ರೆ ಅಲ್ಲೆಲ್ಲ ಜಾತ್ರೆ ಮಾಡ್ಬಿಡ್ತಾರಲ್ಲ, ಹಂಗೆ ಜಾತ್ರೆ ಮಾಡಿಬಿಟ್ಟಾರೆ. ನೈಸ್, ಬನ್ನಿ ಹೋಗೋಣ. ತ್ರೇವಿ ಫೌಂಟೇನ್ ತುಂಬ ಫೇಮಸ್ಸು. ಯಾಕಂದರೆ ಅದು ಹೇಳಿದ್ನಲ್ಲ, ಇಲ್ಲಿ ಕಾಯಿನ್ ಎಸಿದ್ರೆ ಅದು ಒಳಗಡೆ ನೀರಲ್ಲಿ ಬಿದ್ದರೆ, ಆ ನೀರಲ್ಲಿ ಬಿದ್ದ ಮೇಲೆ ನೆಕ್ಸ್ಟ್ ಇನ್ನೊಂದು ಇಯರಲ್ಲಿ ಮತ್ತೆ ಬರ್ತೀವಿ ಅನ್ನೋದು ನಂಬಿಕೆ ಇಲ್ಲಿ ಜನ. ಆ ನಂಬಿಕೆಗೋಸ್ಕರ ಮತ್ತೆ ಬರಬೇಕು, ಮತ್ತೆ ಬರ್ತಾನೇ ಇರಬೇಕು ರೋಮ್ಗೆ ಅಂತ ಆಸೆಲೆ ಆಗ್ತಾರೆ ಜನ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಹತ್ರ ಬರ್ತಾ ಇದ್ದೀವಿ ತ್ರೇವಿ ಫೌಂಟೇನ್ ಹತ್ರ. ಜನ ಸಾಗರ, ಜನ ಮತ್ತೆ ರೂಮ್ ಬರಲೇಬೇಕು ಅಂತ ಬಂದು ನಿಂತ್ಕೊಂಡವ್ರು ಇಲ್ಲಿ ಜನ. ಬಾಪ್ರೇ, ಓ ಮೈ ಗುಡ್ನೆಸ್. ಒಂದು ಕಾಲದಲ್ಲಿ ರೋಮ್ ಎಂಪೈರ್ಗೆ, ರೋಮನ್ಗೆ ನೀರು ಇಲ್ಲಿಂದನೇ ಮೂವ್ ಆಗಿ ಬರ್ತಾ ಇತ್ತು ಅಂತ ಒಂದು ಪ್ರತೀತಿ ಇದೆ. ಸೊ ಅದೇ ಜಾಗದಲ್ಲಿ ಈಗ ಫೌಂಟೇನ್ ಇದೆ. ಅಲ್ಲಿ ನಾವೇನಾದರೂ ಕಾಯಿನ್ ಎಸಿದ್ರೆ ಮತ್ತೆ ಬರ್ತಾನೇ ಇರ್ತೀವಿ. ಈ ಜನ ಸಾಗರದ ಮಧ್ಯೆ ನಾನು ನಮ್ಮ ಅಪ್ಪ ಎಲ್ಲರೂ ಹೋಗ್ಬಿಟ್ಟು ಕಾಯಿನ್ ಹಾಕೋಣ. ಬನ್ನಿ
ಜನ 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 ಎಲ್ಲರೂ ಕಾಯ್ತಾವ್ರೆ. Let's go. Let's go. ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಸೆಕೆಂಡ್ ಪಾರ್ಟ್ ಕಾಯ್ತಾರೆ, ಅದ್ರಲ್ಲಿ ಇನ್ನೂ ಬೇರೆ ಬೇರೆ ಪ್ಲೇಸಸ್ ಬರುತ್ತೆ, ಅಂದರೆ ರೋಮಲ್ಲಿರೋ ಸಿಟಿದೆ ಬೇರೆ ಪ್ಲೇಸಸ್ ಬರುತ್ತೆ. ಈಗ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ಪಾರ್ಟ್ 2 ವಿಡಿಯೋಲಿ ಸಿಗೋಣ ರೋಮ್ದೇನೆ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಸೂನ್, ಪೀಸ್.